ಉಸ್ತುವಾರಿ ವಿಚಾರ ತಗೊಂಡಿದ್ದಕ್ಕೆ ಹೇಳ್ತೀನಿ. ನೀವು ಉಸ್ತುವಾರಿ ಮಾಡಿದಾಗೆಲ್ಲ ಪ್ರತಿ ಸಲ ಕಳಪೆಗೆ ಹೋಗಿದ್ದೀರಾ, ಅಂದ್ರೆ ಯಾವ್ದಾದ್ರು ಒಂದ್ ತಪ್ಪು ಕಂಡಿಡಿತಾನೆ ಇದ್ರು. ಬಟ್ ಈ ವಾರ ಪೂರ್ತಿ ರಜತ್ ಅವರು ಉಸ್ತುವಾರಿ ಮಾಡ್ತಾರೆ. ಅದು ಅವ್ರಿಗೆ ಇವಾಗ ಕಷ್ಟ ಗೊತ್ತಾಗಿದೆ, ಉಸ್ತುವಾರಿ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಬಟ್ ಇದೆಲ್ಲದ್ರ ಮಧ್ಯೆ ಅಂದ್ರೆ ನಾವು ನೋಡಿರೋದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲಾನು ಅದನ್ನೆಲ್ಲ ನೋಡ್ತಾ ಇದ್ರೆ ರಜತ್ ಅವ್ರು ಏನಾದ್ರು ಭವ್ಯನಿಗೆ ಸಪೋರ್ಟ್ ಮಾಡಿದ್ರು ಅನ್ಸುತ್ತಾ ನಿಮಗೆ? ನಾನು ಅದನ್ನ ಹೇಳಿದ್ದೀನಿ. ನನಗೆ ನಿನ್ನೆ ಇದ್ರಲ್ಲೂ ಕೇಳಿದ್ರು ರಜತ್ ಅಣ್ಣ ಏನಂತ ಅಂದ್ರೆ, ನಿನ್ಗೆ ಅನ್ಸುತ್ತಾ ನಾನು ಬಯಾಸ್ಡ್ ಅಂತ ಅನ್ಸುತ್ತಾ ಅಂತ. ನೀವು ಬಯಾಸ್ಡ್ ಅಂತ ಅನ್ಸದೇ ಇರ್ಬೋದು, ಆದ್ರೆ ನಿಮ್ಮ ದೃಷ್ಟಿ ಬೇರೆಯವ್ರ ಮೇಲೆ ಇತ್ತು. ಈಗ ಉಸ್ತುವಾರಿ ಮಾಡುವಾಗ ಭವ್ಯನ ಮೇಲೆ ಎಷ್ಟು ದೃಷ್ಟಿ ಇರುತ್ತೋ ಅಷ್ಟೇ ದೃಷ್ಟಿ ಚೈತ್ರನ್ ಮೇಲೆ ಇರಬೇಕು. ಬಟ್ ಚೈತ್ರನ್ ಮೇಲೆ ಮಾತ್ರ ನಿಮ್ ದೃಷ್ಟಿ ಇದ್ದಾಗ ಚೈತ್ರನೇ ಜಾಸ್ತಿ ತಪ್ಪು ಮಾಡ್ತಾಳೆ ಅನ್ನೋ ತರದೊಂದು ಮೈಂಡ್ ಸೆಟ್ ನಿಮ್ ತಲೆಯೊಳಗೆ ಉಸ್ತುವಾರಿಯಾಗಿ ನಿಂತಿದ್ದಾಗ ನಿಮಗೆ ಭವ್ಯನ ಮೇಲೆ ದೃಷ್ಟಿನೇ ಹೋಗಲ್ಲ. ಆಗ ಉಸ್ತುವಾರಿಯಲ್ಲಿ ತಪ್ಪಾಗುತ್ತೆ. ಹಾಗಾದ್ ಬಯಸ್ಡ್ ಅಂತಲೇ ಅನ್ಸುತ್ತೆ ಅಂತ. ಆ ಮನುಷ್ಯನ ಉದ್ದೇಶಪೂರ್ವಕ ಮಾಡ್ತಾರೆ ಅಂತಿಲ್ಲ ರಜತ್. ಯಾವತ್ತೂ ಏನು ತುಂಬಾ ಬೇಕು ಅಂತಲೇ ಯಾರಿಗೊಬ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಮಾಡ್ತಾರೆ ಅಂತ ಯಾವತ್ತೂ ಅನ್ಸಿಲ್ಲ ನನಗೆ. ಆದ್ರೆ ಅವ್ರ ದೃಷ್ಟಿಕೋನ ಹಿಂಗೆ ಫಿಕ್ಸ್ ಆಗಿರ್ತಾರೆ. ಈಗ ಚೈತ್ರನೇ ತಪ್ಪು ಮಾಡ್ತಾಳೆ, ಗೌತಮಿ ಬಂದ್ರೆ ಗೌತಮಿ ತಪ್ಪೇ ಮಾಡ್ತಾಳೆ, ಅವ್ರ ಬಗ್ಗೆನೇ ಜಾಸ್ತಿ ಗಮನ ಹರಿಸ್ಬೇಕು ಅನ್ನೋ ವಿಚಾರದಲ್ಲಿ ಇವ್ರು ಮಾಡೋ ತಪ್ಪುಗಳೆಲ್ಲ ಗೌಣ ಕಾಣಿಸುತ್ತೆ ಅವರಿಗೆ, ಅಥವಾ ಅವ್ರ ಬಗ್ಗೆ ಗಮನ ಹರಿಸೋದಿಲ್ಲ. ತಪ್ಪಾಗಿ ಕಂಡ್ರೆ ಖಂಡಿತವಾಗ್ಲೂ ರಜತ್ ಅದನ್ನ ಖಂಡಿಸ್ತಾರೆ. ಈಗ ನಾನು ಬಾಲ್ ಟಾಸ್ ಮೇಲೆಲ್ಲ ನೋಡಿದೀನಿ, ಇಲ್ಲ ತಪ್ಪು ಅಂತಂದ್ರೆ ತಪ್ಪು ಅಂತ ಹೇಳ್ತಾರೆ, ವಾಪಸ್ ಕೊಡ್ತಾರೆ. ಆದ್ರೆ ನೀವು ಗಮನಿಸುವಾಗ ಸರಿಯಾಗಿ ಗಮನಿಸ್ಬೇಕು, ಇಬ್ಬರನ್ನು ಒಂದೇ ಸಮತೂಕದಲ್ಲಿ ಗಮನಿಸ್ಬೇಕು ಅನ್ನೋದು ನನ್ನ ಯೋಚನೆ. ಸೊ ಅಲ್ಲೆಲ್ಲ ಒಂದ್ ಸ್ವಲ್ಪ ಎಡವುದ್ರು ಅವರು.